ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಸಾಮಾನ್ಯ ವಿಷಯ ಕುರಿತ ಒಂದು ಚರ್ಚೆಯನ್ನು ಮಾಡಿಸ್ತಾ ಇದ್ದೇನೆ. ವಿಷಯ ಏನೆಂದರೆ, ಈ ಸಂವಿಧಾನಿಕ ಹುದ್ದೆಗಳು ಅಥವಾ ಸ್ಥಾನಮಾನಗಳಿಗೂ ಮತ್ತು ಪರಂಪರೆಯ ಹಿನ್ನೆಲೆಯಿಂದ ಬಂದಂಥ ಸ್ಥಾನಮಾನಗಳಿಗೂ ಒಂದು ಹೋಲಿಕೆ ಮಾಡಿದಾಗ ಅಥವಾ ಅವೆರಡು ಸ್ಥಾನಮಾನಗಳು ಮುಖಾಮುಖಿಯಾದಾಗ ಅಲ್ಲಿ ಯಾರು ಹೆಚ್ಚು, ಯಾರು ಕಡಿಮೆ, ಯಾರು ಯಾರಿಗೆ ಗೌರವ ಕೊಡಬೇಕು, ನಮ್ಮ ಭಾರತೀಯ ಸಂವಿಧಾನದ ಹಿನ್ನೆಲೆಯಲ್ಲಿ ನಾವು ಯಾರನ್ನು ಹೆಚ್ಚು ಗೌರವಿಸಬೇಕಾಗ್ತದೆ, ಗೌರವಿಸುವುದು ಅನಿವಾರ್ಯವಾಗ್ತದೆ ಅನ್ನುವಂಥ ಕೆಲವು ವಿಷಯಗಳನ್ನು ಕುರಿತು ನಾನಿಲ್ಲಿ ಚರ್ಚಿಸಬೇಕಂತ ಅಂದ್ಕೊಂಡಿದ್ದೇನೆ. ಸಂಕ್ಷಿಪ್ತವಾಗಿ ಈ ವಿಷಯಕ್ಕೆ ಒಂದು ತತ್ಕ್ಷಣದ ಕಾರಣ ಅಂದರೆ, ಮೊನ್ನೆ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀಗಳ ಒಂದು ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಠದ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ರಾಷ್ಟ್ರಪತಿ ಕಚೇರಿಯ ಅಧಿಕಾರಿಗಳು ಗುರುಗಳನ್ನು ಕೊನೆಯ ಸಾಲಿಗೆ ಕೂಡಿಸಿದರು ಅಂತಕ್ಕಂಥದ್ದು ಸಾರ್ವಜನಿಕ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಪ್ರಸಾರವಾಯಿತು. ಇದು ಸ್ವಾಮಿಗಳಿಗೆ ಮಾಡಿರ್ತಕ್ಕಂಥ ಒಂದು ಅಗೌರವ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಜನಸಾಧಾರಣರು ಮತ್ತು ಇನ್ನೂ ಕೆಲವರು ವ್ಯಕ್ತಪಡಿಸಿದ್ದು ಉಂಟು. ಇದು ಒಂದು ತತ್ಕ್ಷಣದ ಕಾರಣ ನನಗೆ. ಆದರೆ ಈ ಹಿಂದೆ ಬೇರೆ ಬೇರೆ ಕೆಲವು ಮಠದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಕೆಲವು ಸಂದರ್ಭಗಳಂದರೆ ಸಂವಿಧಾನಿಕ ಹುದ್ದೆಗಳು ಮತ್ತು ಈ ಪರಂಪರಾನುಗತವಾದ ಸ್ಥಾನಮಾನ ಅಂದರೆ ಸ್ವಾಮೀಜಿಗಳು ಇವರಿಬ್ಬರ ಮುಖಾಮುಖಿ ಆದಾಗ ನಡೆದಂಥ ಕೆಲವು ಮಜುಗುರದ ಪ್ರಸಂಗಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟನೆಯನ್ನು, ನನ್ನ ತಿಳುವಳಿಕೆಯ ಮಟ್ಟಕ್ಕೆ ಒಂದು ಸ್ಪಷ್ಟನೆಯನ್ನು ನೀಡಬೇಕು, ಒಂದು ಚರ್ಚೆಯನ್ನು ಮಂಡಿಸಬೇಕು ಅಂತ ನಾನು ಇಲ್ಲಿ ಬಯಸಿದ್ದೇನೆ. ಮಾನ್ಯರೇ, ನನ್ನ ತಿಳುವಳಿಕೆ ಪ್ರಕಾರ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನಿಕ ಹುದ್ದೆಗಳು ಮತ್ತು ಸ್ಥಾನಮಾನಗಳು ನಮಗೆ ಮುಖ್ಯ ಅನ್ನಿಸ್ತವೆ. ಏಕೆಂದರೆ ಅದು ಸಂವಿಧಾನಿಕ ಹುದ್ದೆಗಳು, ಸ್ಥಾನಮಾನಗಳು ಅಂದರೆ ಯಾವ್ಯಾವು ಅಂತ ನಾವು ಪ್ರಶ್ನೆ ಹಾಕಿಕೊಂಡ್ರೆ, ರಾಷ್ಟ್ರಪತಿಗಳಿಂದ ಹಿಡಿದು, ರಾಷ್ಟ್ರಪತಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಅವರ ಕ್ಯಾಬಿನೆಟ್ ಸಚಿವರಿರ್ಬೋದು, ಅದೇ ರೀತಿ ರಾಜ್ಯಪಾಲರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಮತ್ತು ಅವರ ಕ್ಯಾಬಿನೆಟ್ಟಿನ ಸಹೋದ್ಯೋಗಿಗಳಿರ್ಬೋದು, ಅದೇ ರೀತಿಯ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರುಗಳು, ಅದು ಸಣ್ಣ ಕೋರ್ಟ್ ಇರಲಿ, ಉಚ್ಚತಮ ನ್ಯಾಯಾಲಯ ಇರಲಿ, ಯಾವುದೇ ಇರಲಿ, ಸರ್ವೋಚ್ಚ ನ್ಯಾಯಾಲಯ ಇರಲಿ, ಎಲ್ಲ ನ್ಯಾಯಾಧೀಶರು ಇವರು ಇಂಥವರನ್ನೆಲ್ಲ, ಆಮೇಲೆ ಸಂವಿಧಾನಿಕವಾಗಿ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಯಾವುದೇ ಆಯೋಗದ ಅಧ್ಯಕ್ಷರುಗಳು, ಇವ್ರನ್ನೆಲ್ಲ ನಾವು ಸಂವಿಧಾನಿಕ ಹುದ್ದೆಗಳು, ಸಂವಿಧಾನಿಕ ಸ್ಥಾನಮಾನಗಳು ಅಂತ ನಾವು ಅರ್ಥೈಸಬೇಕಾಗ್ತದೆ. ಹಾಗಾಗಿ ಈ ಸಂವಿಧಾನಿಕ ಹುದ್ದೆಗಳು ಮತ್ತು ಸ್ಥಾನಮಾನಗಳು ಪರಂಪರಾನುಗತವಾಗಿ ಬಂದಂಥ ಹುದ್ದೆ ಮತ್ತು ಸ್ಥಾನಮಾನಗಳಿಗೆ ಹೋಲಿಸಿದರೆ ಇವು ಹೆಚ್ಚು ಗೌರವಾನ್ವಿತವಾದ ಸ್ಥಾನಗಳು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಆ ಸ್ಥಾನಮಾನಗಳಿಗೆ, ಅವರು ಯಾರೇ ಆಗಿರಲಿ, ಅವರ ಜಾತಿ ಭೇದ ಮತ್ತೊಂದನ್ನು ನಾವು ಲೆಕ್ಕಿಸದೆ, ಇಲ್ಲಿ ಆ ಪ್ರಶ್ನೆ ಬರದೇ ಇಲ್ಲ, ಅದು ಅವರಿಗೆ ಎಲ್ಲರಿಗೂ ನಾವು ಹೆಚ್ಚು ಗೌರವವನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಅಲ್ಲಿ ಕಾನೂನು ಎಂಟ್ರಿ ಆಗ್ತದೆ. ಇದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಈ ಸಂವಿಧಾನಿಕ ಹುದ್ದೆಗಳ ಸ್ಥಾನಮಾನದ ಯಾವುದೇ ವ್ಯಕ್ತಿಗಳು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಪ್ರವೇಶ ಆದರೆ ಅಲ್ಲಿ ಸಹಜವಾಗಿ ಸಂವಿಧಾನಿಕ ಕಾನೂನುಗಳು ಜಾರಿಯಾಗ್ತವೆ. ಅವರ ಸುತ್ತಮುತ್ತ ಇರತಕ್ಕಂಥ ಕೆಲವು ಶಿಷ್ಟಾಚಾರದ ಪ್ರಿನ್ಸಿಪಲ್ಗಳು ಅಲ್ಲಿ
ತಲೆ ಎತ್ತುತ್ತವೆ. ಅವುಗಳನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗ್ತದೆ. ಇದು ಒಂದು. ಎರಡನೇದು, ನಾವೀಗ ಈಗಾಗಲೇ ಹೇಳಿದೆ, ಪರಂಪರಾನುಗತವಾಗಿ ಬಂದಂಥ ಸ್ಥಾನಮಾನಗಳು. ಈಗ ನಮ್ಮಲ್ಲಿ ಭಾರತಾದ್ಯಂತ ಅನೇಕ ಮಠಗಳಿವೆ. ಮಠಕ್ಕೆ ಪೀಠಾಧಿಪತಿಗಳು ಇದ್ದಾರೆ. ಅವರಿಗೆ ಸಹಜವಾಗಿ ನಾವು ಜಗದ್ಗುರುಗಳು ಅನ್ನುವಂಥ ಹೆಸರುಗಳನ್ನು ಕೆಲವು ಮಠಗಳು ಕೊಟ್ಕೊಂಡಿದ್ದಾವೆ. ಜಗದ್ಗುರುಗಳು ಅಂತ ಕೊಟ್ಕೊಂಡಿದ್ದಾವೆ, ಇನ್ನು ಕೆಲವು ಕೊಟ್ಕೊಂಡಿಲ್ಲ. ಒಟ್ಟು ಗುರುಗಳು ಅವರು ಜಗದ್ಗುರುಗಳಾದ್ರಾಗಿರಲಿ, ಹಂಗೆ ಗುರುಗಳೇ ಆಗಿರಲಿ, ಪೀಠಾಧಿಪತಿಗಳೇ ಆಗಿರಲಿ, ಅವರು ಗುರುಗಳು. ಇವು ಏನು? ಇವು ಸಂವಿಧಾನಿಕವಾಗಿ ನೇಮಿಸಲ್ಪಟ್ಟಂಥ ಹುದ್ದೆಗಳಲ್ಲ. ಇವು ಆಯಾ ಜನ ಸಮುದಾಯ ತಮ್ಮ ತಮ್ಮ ಸಂಸ್ಕೃತಿ ಪರಂಪರೆಗಳ ಹಿನ್ನೆಲೆಯಲ್ಲಿ ಒಂದು ಮಠವನ್ನು, ಒಂದು ಸ್ವಾಮೀಜಿಗಳ ಒಂದು ಪರಂಪರೆಯನ್ನು ಅದು ಹುಟ್ಟಾಕೊಂಡು ಬಂದಿರ್ತೈತಿ. ಆ ಪ್ರಕಾರ ಆ ಜನ ಸಮುದಾಯ ಒಬ್ಬೊಬ್ಬ ಕಾಲಾನುಕಾಲಕ್ಕೆ ತಕ್ಕಂತೆ ಒಬ್ಬೊಬ್ಬ ಸ್ವಾಮೀಜಿಗಳನ್ನು ತಮ್ಮ ಪೀಠಕ್ಕೆ ಅಥವಾ ಮಠಕ್ಕೆ ಅದು ನೇಮಿಸ್ಕೊಳ್ತೈತಿ. ಅವ್ರ ಕಾಲಾನಂತರ ಮತ್ತೊಬ್ಬರನ್ನ ನೇಮಿಸ್ಕೊಳ್ತೈತಿ. ಅವರು ಇರುವವರೆಗೆ ಅವರ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಅವರಿಗೆ ಭಕ್ತಿ ಭಾವನೆಯನ್ನು ತೋರ್ತಾರೆ. ಈಗ ಇಲ್ಲಿ ಪ್ರಶ್ನೆ ಏನಂದ್ರೆ, ಇಂಥ ಸ್ವಾಮೀಜಿಗಳು ಕಾರ್ಯಕ್ರಮಗಳಿಗೆ ಈಗ ರಾಜಕಾರಣಿಗಳನ್ನ, ರಾಷ್ಟ್ರಪತಿಗಳನ್ನ, ಅಥವಾ ಗವರ್ನರನ್ನ, ಅಥವಾ ಇನ್ಯಾವುದೋ ನ್ಯಾಯಾಧೀಶರನ್ನ, ಇಂಥವ್ರನ್ನ ಕರೆಸಿಬಿಡ್ತಾರೆ ಅಂತ ತಿಳ್ಕೊಳ್ಳೋಣ. ಅವ್ರು ಅಲ್ಲಿಗೆ ಬಂದ್ಬಿಡ್ತಾರೆ. ನೋಡಿ, ಅಲ್ಲಿಗೆ ಬಂದಾಗ ಸಾಮಾನ್ಯವಾಗಿ ಜನಸಾಮಾನ್ಯರ ಭಾವನೆ ಏನಂದ್ರೆ, ನಮ್ಮ ಸ್ವಾಮಿಗಳು ದೊಡ್ಡವರು ಅಂತ. ಆದ್ರೆ ಕಾನೂನು ಮರೆತು ಬಿಡ್ತಾರೆ. ಇಲ್ಲಿ ಕಾನೂನು ಮರೆತು ಕೇವಲ ತಮ್ಮ ಪರಂಪರೆ, ತಮ್ಮ ಸಂಸ್ಕೃತಿ, ತಮ್ಮ ಚರಿತ್ರೆ ಏನೈತೋ ಅಷ್ಟೇ ಮಾತ್ರ ಅವರು ಲೆಕ್ಕದಲ್ಲಿ ಇಟ್ಕೊಂಡು ಇಡೀ ವಿದ್ಯಮಾನವನ್ನು ಅವರು ಗಮನಿಸ್ತಾ ಇರ್ತಾರೆ. ಆದರೆ ಯಾವುದೇ ಒಬ್ಬ ನ್ಯಾಯಾಧೀಶನೇ ಅಲ್ಲಿ ಬರಲಿ, ರಾಜ್ಯಪಾಲರೇ ಬರಲಿ, ರಾಷ್ಟ್ರಪತಿಗಳೇ ಬರಲಿ, ಯಾರೇ ಬಂದರೂ ಕೂಡ ಅಲ್ಲಿ ಸಹಜವಾಗಿ ಸಂವಿಧಾನಿಕ ಕಾನೂನು ಪ್ರವೇಶವಾಗ್ತದೆ. ಸಂವಿಧಾನಿಕ ಕಾನೂನು ಪ್ರವೇಶವಾದ ತಕ್ಷಣ ಕಾರ್ಯಕ್ರಮ ಅದು ಮಠದ್ದಿರ್ಬೋದು, ಆದರೆ ಸಂವಿಧಾನಿಕ ಚೌಕಟ್ಟು, ಸಂವಿಧಾನಿಕ ಕಾನೂನು ಅಲ್ಲಿ ಪ್ರವೇಶ ಆದ ತಕ್ಷಣ ನಾವು ಆ ಚೌಕಟ್ಟಿನೊಳಗೆ ನಾವು ಅದಕ್ಕೆ ತಕ್ಕಂತೆ ಕಾನೂನಿಗೆ ಭಂಗ ಬಾರದಂತೆ, ಸಂವಿಧಾನಕ್ಕೆ ಅಗೌರವ ತೋರದಂತೆ, ಸಂವಿಧಾನಿಕ ಸ್ಥಾನಮಾನಕ್ಕೆ ಘನತೆಗೆ ಚ್ಯುತಿ ಬಾರದಂತೆ ನಾವು ಪ್ರತಿಯೊಬ್ಬರು ಕೂಡ ಯಾವುದೇ ಮಠವಾಗಲಿ, ಸ್ವಾಮೀಜಿಗಳಾಗಲಿ, ಅಥವಾ ಜನರೇ ಆಗಲಿ, ಭಕ್ತರೇ ಆಗಲಿ ಅಲ್ಲಿ ಪರಿಪಾಲನೆ ಮಾಡಬೇಕಾಗ್ತದೆ. ಇದು ಮುಖ್ಯ. ಇದು ಹಾಗಾಗಿ ಮೊನ್ನೆ ಸಿದ್ಧಗಂಗಾ ಸ್ವಾಮೀಜಿಗಳ ಪ್ರಸಂಗದಲ್ಲಿ ನಡೆದಂಥದ್ದು ಇದೆ. ಅವರು ಸ್ವತಃ ಸ್ವಾಮೀಜಿಗಳು ಹೇಳಿದ್ರು, ಇಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿದ್ರು. ಅವರು ಅಲ್ಲಿ ಅವರಿಗೆ ಸಮಾನವಾದ ಸ್ಥಾನಮಾನ ಕೊಡೋದು ಬಿಡೋದು ಅದು ಆ ಅಧಿಕಾರಿಗಳು ಈ ಹಿನ್ನೆಲೆಯಲ್ಲಿ, ಅಂದರೆ ಈ ಸಂವಿಧಾನಿಕ ಕಾನೂನಿನ ಚೌಕಟ್ಟಿನ ಪರಿಪಾಲನೆ ಹಿನ್ನೆಲೆಯಲ್ಲಿ ಅವರು ವಿವೇಚನೆ ಮಾಡಿದ್ದಾರೆ. ಆದ್ರಿಂದ ನಾವು ಭಕ್ತರಾಗಿರ್ತಕ್ಕಂಥವ್ರು ಅಥವಾ ಈ ಪರಂಪರೆಯ ಚೌಕಟ್ಟಿನಲ್ಲಿ ಕುಳಿತು ಯೋಚನೆ ಮಾಡ್ತಕ್ಕಂಥವ್ರು ಇಂಥ ವಿಷಯಗಳನ್ನ ಈ ರೀತಿಯಾಗಿ ಇದು ಸ್ವಾಮೀಜಿಗಳಿಗೆ ಮಾಡಿರ್ತಕ್ಕಂಥ ಅಗೌರವ ಅಥವಾ ಅವಮಾನ ಅಂತ ಭಾವಿಸ್ತಕ್ಕಂಥದ್ದು ಅದು ಉಚಿತವಾದ್ದಲ್ಲ ಅಂತ ನನ್ನ ಮೊದಲ ಅಭಿಪ್ರಾಯ. ಇನ್ನು ಎರಡನೇದು, ಇನ್ನು ಕೆಲವು ಇಂಥ ವಿಷಯಗಳು ನಾನು ನೋಡಿದೆ ಅಂತ ಹೇಳಿದೆ. ಈಗ ಉದಾಹರಣೆ ನೋಡ್ರಿ, ಯಾವುದೋ ಒಂದು ಸ್ವಾಮೀಜಿಗಳ ಒಂದು ಕಾರ್ಯಕ್ರಮ, ಆ ಸ್ವಾಮೀಜಿಗಳ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ರಾಜಕಾರಣದ ಒಂದು ವಿಚಾರ, ಅದು ರಾಜಕಾರಣಿಗಳ ಮಧ್ಯೆ ಒಂದು ಪಕ್ಷದ ರಾಜಕಾರಣಿ ಇನ್ನೊಂದು ಪಕ್ಷದ ರಾಜಕಾರಣಿಗಳ ಮಧ್ಯೆ ನಡೆದಂಥ ಒಂದು ಸಣ್ಣ ಸಂಘರ್ಷದ ಒಂದು ವಿಚಾರ. ಅದನ್ನು ಆ ಸ್ವಾಮೀಜಿಗಳು ಖಾಸಗಿಯಾಗಿ ತಮ್ಮ ಮಠಕ್ಕೆ ಕರೆಸಿ ಅವರನ್ನು ಅವ್ರಿಗೆ ಹೇಳಬೇಕಾದ ಬುದ್ಧಿ ಹೇಳೋದನ್ನಾಗಲಿ, ಅಥವಾ ಅವರ ಸಮಸ್ಯೆಯ ಬಗ್ಗೆ ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದನ್ನಾಗಲಿ ಅವರು ತಮ್ಮ ಮಠದ ಚೌಕಟ್ಟಿನೊಳಗೆ, ಅದನ್ನು ಒಳಾವರಣದೊಳಗೆ ಅವರು ಮಾಡಿ ಅವ್ರಿಗೆ ಯಾರಿಗಾದರೂ ಏನಾದರೂ ತಿಳುವಳಿಕೆ ಹೇಳುವುದಿದ್ರೆ ಹೇಳ್ಬೋದು. ಆಮೇಲೆ ಅಲ್ಲಿ ಅವ್ರ ಕಾಲಿಗೆ ಯಾರು ಬೇಕಾದರೂ ಬೀಳ್ಬೋದು, ಅದು ಬೇರೆ ವಿಚಾರ. ಅದು ಅವ್ರಿಗೆ ಬಿಟ್ಟಿದ್ದು. ಅದು ಹೊರಗಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದಕ್ಕೆ ಪಬ್ಲಿಸಿಟಿ ಆಗದಂತೆ ನೋಡ್ಕೋಬೇಕು. ಒಂದನೇದಾಗಿ ಅದು ಹೊರಗಡೆ ಪ್ರಸಾರ ಆಗಬಾರದು. ಆದರೆ ಅದು ಇದಕ್ಕೆ ವಿರುದ್ಧವಾಗಿ ಸಾರ್ವಜನಿಕ ಸಭೆಗಳಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆದಂಥ ಘಟನೆ ಏನಪ್ಪ ಅಂದರೆ, ಅವರು ಒಬ್ಬ ಮಂತ್ರಿ ಆಗಿರ್ತಕ್ಕಂಥವ್ರು, ಬೇರೆ ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು ಅಂಥವ್ರಿಗೆ ನೀವು ಬಂದು ನಮ್ಮ ಕಾಲಿಗೆ ಬೀಳ್ರಿ ಅಂತೇಳಿ ಬಲಾತ್ಕಾರದಿಂದ ಅವರಿಗೆ ಕಾಲಿಗೆ ಬೀಳಿಸ್ಕೊಂಡಿರ್ತಕ್ಕಂಥದ್ದು, ಇಂಥದ್ದೆಲ್ಲ ನಾವು ಒಂದು ಕಡೆ ನೋಡಿದ್ವಿ. ಇನ್ನೊಂದು ಕಡೆ ಅಂಥದೇ ಒಂದು ವೇದಿಕೆಯಲ್ಲಿ ಒಬ್ಬ
ಕೇಂದ್ರದ ಯಾವುದೋ ಒಬ್ಬ ಖಾತೆಯ ಸಚಿವರು ಬಂದಿರ್ತಾರೆ. ಅವರು ಸ್ವಾಮೀಜಿಗಳು ಒಂದು ವಿಷಯವನ್ನು ಕುರಿತು ಮಾತಾಡ್ತಾ ಅವರು ಮುಂದೆ ಏನು ಹೇಳ್ತಾರೆ, ನಾವು ಈ ರೀತಿಯಾಗಿ ಇಂಥ ವಿಷಯವನ್ನು ನೀವು ಪಾರ್ಲಿಮೆಂಟ್ನಲ್ಲಿ ಇಟ್ಟು ಇದನ್ನು ಚರ್ಚಿಸಬೇಕು, ಇಂಥವರಿಂದ ಇದನ್ನು ಅನುಮೋದನೆ ಪಡ್ಕೋಬೇಕು ಅಂತ ಸೂಚಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಅವರು ಬಳಸ್ತಾರೆ. ನನಗೆ ಆ ಸೂಚಿಸ್ತಾರೆ ಅನ್ನೋ ಪದ ಕೇಳಿ ಸ್ವಲ್ಪ ನನಗೆ ಮುಜುಗರ ಆಯಿತು. ಯಾಕಂದರೆ ಇಲ್ಲಿ ನೋಡ್ರಿ, ಅವರು ಕೇಂದ್ರದ ಸಚಿವರು, ಅದು ಸಂವಿಧಾನಿಕ ಹುದ್ದೆ, ಅವ್ರಿಗೆ ಒಂದು ಕಾನೂನಿದೆ, ಅವ್ರ ಮನೆಯಲ್ಲಿ ಅವ್ರು ಏನಾದರೂ ಆಗಿರ್ಬೋದು. ಆದರೆ ಅವರು ಸಂವಿಧಾನಿಕವಾಗಿ ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನವನ್ನು ಅವರು ಬೋಧಿಸಿಕೊಂಡು ಆ ಒಂದು ಮಂತ್ರಿ ಸ್ಥಾನದಲ್ಲಿ ಕುಳಿತ ಮೇಲೆ ಅವರು ಸಂವಿಧಾನದ ಎಲ್ಲ ಕಾನೂನನ್ನು ಅವರು ಗೌರವಿಸಬೇಕು, ಅವರು ಅದನ್ನು ಪರಿಪಾಲನೆಯನ್ನು ಕೂಡ ಮಾಡಬೇಕು. ಆ ಥರದ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ಮಾನ್ಯರು ಇಂಥ ಒಬ್ಬ ಸ್ವಾಮೀಜಿಗಳ ಕಾರ್ಯಕ್ರಮಕ್ಕೆ ಬಂದಾಗ ಆ ಕಾರ್ಯಕ್ರಮದಲ್ಲಿ ಆ ಮಂತ್ರಿ ಮಾನ್ಯರ ಸಮ್ಮುಖದಲ್ಲಿಯೇ ಅವರನ್ನು ಕೂರಿಸಿಕೊಂಡು ಒಂದು ಸಾರ್ವಜನಿಕ ವಿಷಯ ಇರ್ಬೋದು, ಅದು ಸಾರ್ವಜನಿಕ ವಿಷಯವೇ ಇರ್ಬೋದು, ಸಮಸ್ಯೆ ಇರ್ಬೋದು, ಆ ಸಾರ್ವಜನಿಕ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಅವರು ಮುಂದುವರೆದು ಏನು ಹೇಳ್ತಾರೆ, ಇಂಥ ವಿಷಯವನ್ನು ನೀವು ಕೇಂದ್ರದ ಬಜೆಟ್ನಲ್ಲಿ ಇದನ್ನಿಟ್ಟು ಇದಕ್ಕೆ ಅನುಮೋದನೆ ಪಡ್ಕೋಬೇಕು ಅಂತ ನಾವು ಸೂಚಿಸ್ತೇವೆ. ಇಲ್ಲಿ ನನ್ನ ಆಕ್ಷೇಪ ಇರತಕ್ಕಂಥದ್ದು ಆ ಸೂಚಿಸ್ತೇವೆ ಅನ್ನೋ ಪದದ ಬಗ್ಗೆ. ತಪ್ಪಿದು. ಯಾಕಂದರೆ ಒಬ್ಬ ಕೇಂದ್ರದ ಮಂತ್ರಿಗಳಿಗೆ ಸೂಚಿಸ್ತಕ್ಕಂಥ ಅಧಿಕಾರ ಈ ಸ್ವಾಮೀಜಿಗಳಿಗೆ ಇಲ್ಲವೇ ಇಲ್ಲ, ಸೂಚಿಸುವ ಯಾವ ಅಧಿಕಾರವೂ ಇಲ್ಲ. ಇದು ಸಂವಿಧಾನಿಕ ಒಂದು ಕಾನೂನನ್ನು ಅದರ ಚೌಕಟ್ಟಿಗೆ ನಾವು ಭಂಗ ತಂದಂತೆ ಅದು. ಹಾಗಾಗಿ ನೋಡ್ರಿ, ಈ ರೀತಿ ಅವ್ರಿಗೆ ಕಾಲಿಗೆ ಬೀಳ್ರಿ ಅಂತ ಹೇಳಿದ್ದು ಎಷ್ಟು ತಪ್ಪೋ, ಇದು ಕೂಡ ಸೂಚಿಸ್ತೇವೆ ಅಂತ ಹೇಳಿದ್ದು ಕೂಡ ಅಷ್ಟು ತಪ್ಪು. ಅದೇ ರೀತಿ ಇನ್ನೂ ಮುಂದುವರೆದು ಇನ್ನೂ ಕೆಲವು ಸಮಸ್ಯೆಗಳು ಹೇಗಿದಾವೆ ಅಂತ ಹೇಳಿದ್ರೆ, ಸರ್ಕಾರದ ಆಡಳಿತದಲ್ಲಿ ತಾವು ಮಾಡಿದ ಹಸ್ತಕ್ಷೇಪವನ್ನ ಬಹಳ ನೇರವಾಗಿ ಸಾರ್ವಜನಿಕವಾಗಿ ಸ್ವಾಮೀಜಿಗಳು ಹೇಳ್ಕೊಳ್ತಾರೆ. ನಾವು ಇಂಥವರಿಗೆ ಫೋನ್ ಮಾಡಿ ಇಂಥವ್ರಿಗೆ ಇಂಥ ವಿಚಾರಕ್ಕೆ ಇಂಥ ಯೋಜನೆಗೆ ನಾವು ದುಡ್ಡು ಸ್ಯಾಂಕ್ಷನ್ ಮಾಡ್ರಿ ಅಂತ ಹೇಳಿದ್ವಿ. ಎಲ್ಲ ತಪ್ಪು. ಈಗ ನಾವು ಭಕ್ತರಾಗಿರೋರಿಗೆ ನಮ್ಮ ಸ್ವಾಮೀಜಿಗಳೇ ನಮಗೆ ಭಾಳ ದೊಡ್ಡವರು, ಅವರೇ ದೇವರು ಅಂತ ನಾವು ತಿಳ್ಕೊಂಡಿರ್ಬೋದು. ಆದರೆ ನಾವು ಈ ಸಂವಿಧಾನಿಕ ಚೌಕಟ್ಟಿನೊಳಗೆ ಅದೀವಿ ಅನ್ನೋದನ್ನು ನಾವು ಮರಿಬಾರ್ದು. ಇಲ್ಲಿ ಒಂದು ಕಾನೂನಿದೆ, ಆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು ಅನ್ನೋ ವಿಚಾರವನ್ನು ನಾವು ತಗೋಬೇಕು. ಈಗ ಇಲ್ಲಿ ತಗೊಳ್ಳಿ ನೀವು, ಈಗ ಒಬ್ಬ ಸ್ವಾಮೀಜಿ ಯಾವುದೋ ಒಂದು ಅಪರಾಧ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ, ಅವ್ರ ಮೇಲೆ FIR ಆಗ್ತದೆ, ಕೋರ್ಟಿಗೆ ಹೋಗ್ತದೆ, ಕೋರ್ಟಿಗೆ ಸ್ವಾಮೀಜಿಗಳು ಹಾಜರಾಗಬೇಕಾಗ್ತದೆ. ಹೌದಾ? ಮೊದಲು ಸಣ್ಣ ಜಿಲ್ಲಾ ನ್ಯಾಯಾಲಯದಿಂದ ತಾಲೂಕು ನ್ಯಾಯಾಲಯದಿಂದ ಅದು ಪ್ರಾರಂಭ ಆಗ್ಬೋದು. ಒಬ್ಬ ಜಿಲ್ಲಾ ನ್ಯಾಯಾಧೀಶ ಇರ್ಬೋದು, ತಾಲೂಕಾ ಸೆಷನ್ ಕೋರ್ಟ್ ನ್ಯಾಯಾಧೀಶ ಇರ್ಬೋದು, ಅವ್ರ ಮುಂದೆ ಒಬ್ಬ ಸ್ವಾಮೀಜಿ ಹಾಜರಾಗಬೇಕಾದ ಪ್ರಸಂಗ ಬಂದಾಗ ಆತನನ್ನು ಜಡ್ಜ್ಗಳ ಪಕ್ಕದಲ್ಲಿ ಕುರ್ಚಿ ಹಾಕಿ ಕುಂದ್ರಿಸಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಅವರು ಕೂಡ ಜನಸಾಮಾನ್ಯರಂತೆ ನ್ಯಾಯಾಲಯದ ಕಟಕಟೆಯಲ್ಲಿ ಹೋಗಿ ನಿಲ್ಲಬೇಕಾಗ್ತದೆ. ಯಾಕೆಂದ್ರೆ ಅದು ಸಂವಿಧಾನಿಕ ಹುದ್ದೆ. ಜಡ್ಜ್ ಅಂತಕ್ಕಂಥದ್ದು, ನ್ಯಾಯಾಧೀಶರು ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಒಂದು ಸಂವಿಧಾನಿಕ ಹುದ್ದೆ. ಅದಕ್ಕೆ ನಮ್ಮ ಭಾರತೀಯ ಪ್ರಜೆಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಗೌರವ ಕೊಡಲೇಬೇಕಾಗ್ತದೆ. ಅದರಿಂದ ಇಲ್ಲಿ ಪರಂಪರಾನುಗತವಾಗಿ ನಾನು ಕಾವಿ ತೊಟ್ಕೊಂಡಿದ್ದೀನಿ, ನಾನು ಸನ್ಯಾಸಿ ಅಥವಾ ನಾನು ಒಂದು ಜನಸಮುದಾಯದ ಜಗದ್ಗುರು ಅನಿಸ್ಕೊಂಡಿದ್ದೀನಿ ಅಂದ ತಕ್ಷಣ ನಾನು ಶ್ರೇಷ್ಠ ಆಗಲ್ಲ. ಇಲ್ಲಿ ಆ ಸಂವಿಧಾನಿಕ ಹುದ್ದೆ ಅದು ಶ್ರೇಷ್ಠವಾಗ್ತದೆ. ಅದೇ ರೀತಿ ಮಂತ್ರಿ ಮಹೋದಯರಾಗಲಿ, ರಾಜ್ಯಪಾಲರೇ ಆಗಲಿ, ಮತ್ತೊಬ್ಬರೇ ಆಗಲಿ, ಅದು ಅವರು ಶ್ರೇಷ್ಠ ಆಗ್ತಾರೆ. ಇಲ್ಲಿ ವೇದಿಕೆ ಹಂಚಿಕೊಳ್ಳೋದ್ರಲ್ಲಿ ಅಷ್ಟೊಂದು ದೊಡ್ಡ ಸಮಸ್ಯೆಗಳಿರಲ್ಲ. ಕೆಲವು ನಿರ್ಬಂಧಗಳಿದಾವೆ, ಕೆಲವಕ್ಕಿಲ್ಲ. ಆದರೆ ವೇದಿಕೆ ಹಂಚಿಕೊಂಡಾಗಲೂ ಕೂಡ ಈ ರೀತಿ ಮುಜುಗರ ಆಗದಂತೆ, ಸಂವಿಧಾನಿಕ ವಿಚಾರಗಳಿಗೆ ಚ್ಯುತಿ ಬಾರದಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹೌದು. ಅಲ್ಲಿ ಸ್ವಾಮೀಜಿಗಳ ಕರ್ತವ್ಯವೂ ಹೌದು. ಆಮೇಲೆ ಸಂವಿಧಾನಿಕ ಹುದ್ದೆಯನ್ನು ಯಾರು ಪ್ರತಿನಿಧಿಸ್ತಾರಲ್ಲ, ಆ ಪ್ರತಿನಿಧಿಸ್ತಕ್ಕಂಥವರ ಕರ್ತವ್ಯವೂ ಹೌದು. ಇಲ್ಲಿ ಏನಾಗ್ತದೆ ಅಂದರೆ, ಈಗ ರಾಷ್ಟ್ರಪತಿಗಳಂತ ದೊಡ್ಡ ಸ್ಥಾನದವರು ಬಂದಾಗ ಅಲ್ಲಿ ಅವರ ಕಚೇರಿಯ ಅಧಿಕಾರಿಗಳು ಈ ಕಾನೂನನ್ನು ಎಲ್ಲರೂ ಅವರು ಮೇಂಟೈನ್ ಮಾಡ್ತಾರೆ. ಅಲ್ಲಿ ಪ್ರೋಟೋಕಾಲ್ ಪ್ರಕಾರ
ಅವ್ರು ಏನೇನು ಅವ್ರಿಗೆ ನೀತಿ ನಿಯಮಾವಳಿ, ಅವ್ರಿಗೆ ಡೈರೆಕ್ಷನ್ಸ್ ಇದೆ, ಅವ್ರ ಪ್ರಿನ್ಸಿಪಲ್ ಇದೆ, ಅವ್ರ ಆಫೀಸ್ ಪ್ರಿನ್ಸಿಪಲ್ ಇದೆ, ಅದ್ರ ಪ್ರಕಾರ ಅವರು ನಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಕೆಲವೊಮ್ಮೆ ಈ ರಾಜಕಾರಣಿಗಳ ವಿಷಯಕ್ಕೆ ಬಂದಾಗ ಅಲ್ಲಿ ಹಂಗಾಗಲ್ಲ. ಅವರು ರಾಜಕಾರಣಿಗಳಿಗೆ ಹೆದರ್ತಾರೆ. ಈಗ ಒಬ್ಬರು ಯಾರೋ ಒಬ್ಬ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಇವತ್ತಿನಂತೆ, ನಾಳೆನಂತೆ ಅಥವಾ ನಾಡದಂತೆ ಯಾರ್ಯಾರೋ ಅವರು ಬೇಕಾದ ಮಠಗಳಿಗೆ ಹೋಗೋದು, ಗುರುಗಳಿಗೆ ಭೇಟಿಯಾಗೋದು ಮಾಡ್ತಾರೆ. ಆಗ ಹೋದಾಗ ಒಬ್ಬ ಮುಖ್ಯಮಂತ್ರಿ ಬಂದಾನೆ ನಮ್ಮ ಮಠಕ್ಕೆ ಅಂತಂದ್ರೆ, ನೋಡ್ರಿ ಅದು ಒಂದು ಸಂವಿಧಾನಿಕ ಹುದ್ದೆ. ಅದು ಆ ಸಂವಿಧಾನಿಕ ಹುದ್ದೆಗೆ ಒಬ್ಬ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥವ್ರು ಎದ್ದು ಕರೆದು ಗೌರವಿಸಿ, ಅವ್ರು ಏನಾದ್ರೂ ಅವರಿಗೆ ಗೌರವ ಶಾಲು ಹೊದಿಸ್ಲಿ ಮತ್ತೊಂದು ಹೊದಿಸ್ಲಿ, ಅದನ್ನ ಎದ್ದು ನಿಂತು ಮಾಡ್ಬೇಕಾದ್ದು ಶಿಷ್ಟಾಚಾರವೇ ಹೊರತು ತಾವು ಕುತ್ಕೊಂಡೇ ಬಂದವರಿಗೆ ಮುಖ್ಯಮಂತ್ರಿನ ತಲೆ ಬಾಗಿಸ್ಕೊಂಡು ಆತನಿಗೆ ಹಾರ ಹಾಕೋದಾಗ್ಲಿ ಅಥವಾ ಶಾಲ್ ಹಾಕ್ತಕ್ಕಂಥದ್ದಾಗ್ಲಿ ಇದು ಸರಿಯಾದ ಶಿಷ್ಟಾಚಾರದ ಪರಿಪಾಲನೆ ಅಲ್ಲ ಇದು. ಆದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಇತ್ತೀಚೆಗೆ ಸ್ವಾಮೀಜಿಗಳು ತಾವು ಎಲ್ಲರಿಗೂ ದೊಡ್ಡವರು ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಂಡ್ಬಿಟ್ಟಿದ್ದಾರೆ. ಇದು ಜನಮಾನಸದಲ್ಲಿ ಇದಾಗಲೇ ಮನೆ ಮಾಡಿ ಹೋಗ್ಬಿಟ್ಟಿದೆ. ಈ ಕಾರಣಕ್ಕಾಗಿ ನಮ್ಮ ಜನ ಸ್ವಲ್ಪ ತಕ್ಷಣ ಈ ತರದ ಪ್ರಸಂಗಗಳು ನಡೆದಾಗ ಸ್ವಲ್ಪ ಗಲಿಬಿಲಿಗೊಳ್ತಾರೆ, ಆಮೇಲೆ ಗೊಂದಲಕ್ಕೊಳಗಾಗ್ತಾರೆ, ಮತ್ತೆ ಆ ಕಚೇರಿಯ ಅಧಿಕಾರಿಗಳ ಮೇಲೆ ಕ್ರೋಧವನ್ನು ವ್ಯಕ್ತಪಡಿಸ್ತಾರೆ. ಅದು ಸರಿಯಲ್ಲ. ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸಂವಿಧಾನದ ಹುದ್ದೆಗಳು ಏನಿದಾವಲ್ಲ, ಆ ಸಂವಿಧಾನಿಕ ಹುದ್ದೆಗಳು, ಅದು ನ್ಯಾಯಾಧೀಶರಿರ್ಬೋದು, ಮಂತ್ರಿ ಇರ್ಬೋದು, ಅಥವಾ ಯಾವುದೇ ಆಯೋಗದ ಅಧ್ಯಕ್ಷರಿರ್ಬೋದು, ಮತ್ತೊಬ್ರು ಇರ್ಬೋದು, ಈ ಹುದ್ದೆಗಳು ಅವು ಹೆಚ್ಚು ಗೌರವಾನ್ವಿತವಾದ ಹುದ್ದೆಗಳು. ಪರಂಪರಾನುಗತವಾಗಿ ಬಂದಂಥ ಹುದ್ದೆಗಳು ಏನಿರ್ತವೆ, ಟ್ರೆಡಿಷನ್ಗೆ ಸಂಬಂಧಪಟ್ಟ ಹುದ್ದೆಗಳು, ಇವಕ್ಕೂ ಹೋಲಿಕೆ ಮಾಡ್ತಕ್ಕಂಥದ್ದು ಉಚಿತ ಅಲ್ಲ. ಇವುಗಳಿಗಿಂತ, ಸಂವಿಧಾನಿಕ ಹುದ್ದೆಗಳಿಗಿಂತ ಪರಂಪರಾನುಗತವಾದ ಹುದ್ದೆಗಳೇ ಹೆಚ್ಚು ಶ್ರೇಷ್ಠ ಅಂತ ನಾವು ಭಾವಿಸ್ತಕ್ಕಂಥದ್ದು ಸರಿಯಲ್ಲ. ಪರಂಪರಾನುಗತವಾದ ಹುದ್ದೆಗಳಲ್ಲಿ ಇರುವ ಯಾರೇ ಆಗಲಿ ಸಂವಿಧಾನಿಕ ಹುದ್ದೆಯವರಿಗೆ ಹೆಚ್ಚು ಗೌರವವನ್ನು ಕೊಡಬೇಕು. ಅವರು ನಿಜವಾಗ್ಲೂ ಈ ಭಾರತದ ಕಾನೂನು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ರೆ ಸ್ವತಃ ಅವ್ರ ಸ್ವಂತ ತಿಳುವಳಿಕೆಯಿಂದ ಗೌರವ ಕೊಡಬೇಕದು. ಹೇಳ್ತಕ್ಕಂಥದ್ದಲ್ಲ, ತಾವು ಕುಂತ್ಕೊಂಡೇ ಅವರಿಗೆ ಹೂನಾರ ಹಾಕದ ಅಥವಾ ಮತ್ತೊಂದು ನಾವು ಸೂಚಿಸುತ್ತೇವೆ ಅಂತ ಪದ ಬಳಸೋದು, ಇದು ಒಂದು ರೀತಿ ಅವರ ಒಂದು ಅಹಂಕಾರವನ್ನ ಸೂಚಿಸ್ತದ ಹೊರತು ಇದು ವಿನಯತೆಯನ್ನ, ವಿನಮ್ರತೆಯನ್ನ, ಕಾನೂನಿನ ಪರಿಪಾಲನೆಯನ್ನ ಅದು ಸೂಚಿಸಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.